ಇದೀಗ ಬೆಂಗಳೂರಿನ ಇತರ ಪ್ರಮುಖ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ. ಜಸ್ಟ್ 5 ನಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಿಲುಕಿರೋ ರನ್ಯಾ ರಹಸ್ಯ ಬಗೆದಷ್ಟು ಬಯಲಾಗ್ತಿದೆ. ಕೋಡ್ ವರ್ಡ್ ಮೂಲಕ ನಟಿ ರನ್ಯಾ ಹವಾಲಾ ವ್ಯವಹಾರ ಮಾಡ್ತಿದ್ಲಂತೆ. ಆಕೆಯ ಮೊಬೈಲ್ನಲ್ಲಿ AU ಬ್ಯಾಂಗ್ಳೂರ್ ಡಿಸ್ಪ್ಯಾಚ್ ನ್ಯೂಟನ್ ಅನ್ನೋ ವಿಭಿನ್ನ ಹೆಸರಿನಲ್ಲಿ ನಂಬರ್ ಸೇವ್ ಆಗಿತ್ತು. ಈ ನಂಬರ್ ಮೂಲಕವೇ ರನ್ಯಾ ಮತ್ತು ಸಾಹಿಲ್ ಜೈನ್ ಡೀಲ್ ಮಾಡ್ತಿದ್ರಂತೆ. ಚಿನ್ನ ಖರೀದಿಗೆ ಬೇಕಾದ ಹಣ ಹವಾಲಾ ಮೂಲಕ ರವಾನೆ ಆಗ್ತಿತ್ತು ಅನ್ನೋದು ಬಯಲಾಗಿದೆ. ರಾಜ್ಯ ಸರ್ಕಾರ ಡೀಸೆಲ್ ಮೇಲಿನ ಮಾರಾಟ ತೆರಿಗೆಯನ್ನು 2 ರು ಹೆಚ್ಚಿಸಿದೆ. ಇದರಿಂದ ಕೆರಳಿ ಕೆಂಡವಾಗಿರುವ ಲಾರಿ ಮಾಲೀಕರು ಮುಷ್ಕರಕ್ಕೆ ಮುಂದಾಗಿದ್ದಾರೆ. TV9 ಜೊತೆ ಮಾತನಾಡಿದ ರಾಜ್ಯ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಗಪ್ಪ, ನಾಳೆ ಬೆಳಿಗ್ಗೆ 11ರವರೆಗೆ ಡೀಸೆಲ್ ದರ ಇಳಿಸಲು ಗಡುವು ನೀಡಿದ್ದಾರೆ. ಅಷ್ಟರೊಳಗೆ ದರ ಕಡಿಮೆ ಮಾಡದಿದ್ರೆ ಲಾರಿ ಮುಷ್ಕರದ ದಿನಾಂಕ ಘೋಷಿಸ್ತೀವಿ ಅಂದ್ರು. ಇದು ಫೈನಲ್. ಇನ್ನು ಅವ್ರನ್ನ ಕೇಳಿ ಸುಸ್ತಾಗ್ಬಿಡುತ್ತೆ ನಮಗೆ. ಅವರಿಂದ ಏನು ಉತ್ತರ ಬಂದಿಲ್ಲ. ಅದರಿಂದ ಸೀರಿಯಸ್ ಆಗಿ ನಾವು ಅನಿರ್ದಿಷ್ಟಕಾಲ ಮುಷ್ಕರಕ್ಕೆ ಹೋಗೋದು ಖಂಡಿತ. ನಮ್ಮ ಮೆಟ್ರೋದ ರೈಲಲ್ಲಿ ಹುಚ್ಚಾಟ ಆಡೋ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗ್ತಿದೆ. ಕಳೆದ 6 ತಿಂಗಳಲ್ಲಿ 27,000 ಪ್ರಯಾಣಿಕರು ರೂಲ್ಸ್ ಬ್ರೇಕ್ ಮಾಡಿದ್ದಾರೆ. 222 ಕೇಸ್ಗಳು ದಾಖಲಾಗಿದ್ದು 97,000 ರೂಪಾಯಿ ದಂಡ ವಸೂಲಿ ಮಾಡಿದ್ದಾರೆ. ಇನ್ನು ಮೊನ್ನೆ RCB ಮತ್ತು ಗುಜರಾತ್ ಟೈಟಾನ್ಸ್ ವಿರುದ್ಧದ IPL ಮ್ಯಾಚ್ ಮುಗಿಸಿ ಮೆಟ್ರೋ ನಿಲ್ದಾಣಕ್ಕೆ ಬಂದ ಅಭಿಮಾನಿಗಳ ಮೊಬೈಲ್ ಕಳ್ಳತನವಾಗಿದೆ. ಜಾರ್ಖಂಡ್ ಮೂಲದ ಆಯುಷ್ ಮತ್ತು ಸಂಜಿತ್ ಎಂಬ 2 ಕಳ್ಳರನ್ನ ಬಂಧಿಸಲಾಗಿದೆ. ನಮ್ಮಲ್ಲಿ ಮೊಬೈಲಲ್ಲಿ ಜೋರಾಗಿ ಹಾಡು ಕೇಳೋದು ಅಥವಾ ಜೋರಾಗಿ ಬೇರೆ ರೀಲ್ಗಳು ನೋಡೋದು, ಈ ಥರದ್ದೆಲ್ಲ ಗಮನಕ್ಕೆ ನಮಗೆ ಜನರು ಕೂಡ, ಕನ್ಸ್ಯೂಮರ್ಸ್ ಕೂಡ ನಮಗೆ ಗಮನಕ್ಕೆ ತಂದಿದ್ದಾರೆ. ಈ ಥರ ಆಗ್ತಾ ಇದೆ ಮೆಟ್ರೋದಲ್ಲಿ ಅಂತ. ಸೊ ಹಾಗಾಗಿ ಇವಾಗ ಸ್ಕ್ವಾಡ್ ಅವರು ಈ ಟೈಮಲ್ಲಿ ಹೋದಾಗ ಅವರು ಸುಮಾರು ಇವಾಗ ನಾವು ಸೆಪ್ಟೆಂಬರಿಂದ ಲೆಕ್ಕ ತೊಗೊಂಡ್ರೂ ಸುಮಾರು ಒಂದು 27,000 ಅಷ್ಟು ಕೇಸ್ಗಳು ನಮಗೆ ಕಂಡು ಬಂತು.